ಚಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಚಿಣ್ಣರ ಲೋಕ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಅಮೃತ ಯಾದವ್. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಮಾತನ್ನ ನಾವೆಲ್ಲರೂ ಕೇಳಿರ್ತೀವಿ. ಪ್ರತಿಯೊಂದು ಮಗುನಲ್ಲೂ ಒಂದಲ್ಲ ಒಂದು ರೀತಿಯಾದಂತಹ ಪ್ರತಿಭೆ ಅಡಗಿರತ್ತೆ. ಅದನ್ನ ಗುರುತಿಸಿ ಪ್ರೋತ್ಸಾಹಿಸಬೇಕಾಗಿರೋದು ಶಿಕ್ಷಕರ ಹಾಗೂ ಪೋಷಕರ ಆದ್ಯ ಕರ್ತವ್ಯವಾಗಿರತ್ತೆ. ಆಗ ಮಾತ್ರ ಅಪ್ರತಿಮ ಹಾಗೂ ಅಸಾಧಾರಣ ಪ್ರತಿಭೆಗಳನ್ನ ಸಾಧಕರನ್ನ ಜಗತ್ತಿಗೆ ಕೊಡುಗೆ ನೀಡೋದಕ್ಕೆ ಸಾಧ್ಯವಾಗತ್ತೆ. ಅಂತಹದ್ದೇ ಒಂದು ಅಸಾಮಾನ್ಯವಾದ ಪ್ರತಿಭೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾಳೆ. ಆಕೆಯ ಹೆಸರು ಚಿರಸ್ವಿ ಬಾಲಸುಬ್ರಹ್ಮಣ್ಯನ್. ಚಿಕ್ಕ ವಯಸ್ಸಿನಲ್ಲೇ ವಿಶೇಷ ಪ್ರತಿಭೆಯ ಮೂಲಕ ಸಾಧನೆ ಮಾಡುತ್ತಿದ್ದಾಳೆ ನಮ್ಮ ಚಿರಸ್ವಿ. ಏಕಕಾಲಕ್ಕೆ ಎರಡೂ ಕೈಗಳಲ್ಲಿ ಬರೆಯಬಲ್ಲ ಅದ್ಭುತ ಪ್ರತಿಭೆ. 5 ವರ್ಷದವಳಿದ್ದಾಗಿಂದಲೇ ಎರಡೂ ಕೈಗಳಲ್ಲಿ ಇಂಗ್ಲಿಷ್, ಕನ್ನಡ, ಹಿಂದಿ ವರ್ಣಮಾಲೆಯ ಅಕ್ಷರಗಳನ್ನೂ ಬರೆಯುವುದರೊಂದಿಗೆ ಒಂದು ಕೈಯಲ್ಲಿ ತಾವರೆ ಎಂದು ಬರೆದರೆ ಮತ್ತೊಂದು ಕೈಯಿಂದ ತಾವರೆ ಬಿಡಿಸುವ ಸಾಮರ್ಥ್ಯ ಇವಳದು. ಇವಳಿಗೆ ಸಂದ ಪ್ರಶಸ್ತಿ ಪುರಸ್ಕಾರಗಳು ಹಲವು. ಅನೇಕ ಪ್ರತಿಷ್ಠಿತ ವೇದಿಕೆಗಳು ಇವಳ ಪ್ರತಿಭೆ ಗುರುತಿಸಿ ಬೆನ್ನು ತಟ್ಟಿದ್ದಾರೆ. ಹಾಗೆ 5ನೇ ವಯಸ್ಸಿನಲ್ಲೇ ವರ್ಲ್ಡ್ ರೆಕಾರ್ಡ್ ಸಂಸ್ಥೆ ಮತ್ತು 6ನೇ ವಯಸ್ಸಿನಲ್ಲಿ ಕಲಾಮ್ಸ್ ವರ್ಲ್ಡ್ ರೆಕಾರ್ಡ್ಗಳಲ್ಲಿ ದಾಖಲೆ ಬರೆದಿದ್ದಾಳೆ. ಸಂಗೀತ, ಶ್ಲೋಕ ಪಠಣೆ, ಚಿತ್ರ ಬಿಡಿಸುವುದು ಹೀಗೆ ವಿವಿಧ ಕಲೆಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುತ್ತಾ ಬಹುಮುಖ ಪ್ರತಿಭೆಯಾಗಿ ಬೆಳೆಯುತ್ತಿದ್ದಾಳೆ. ಅವಳನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ಚಿರಸ್ವಿ. ಹಾಯ್. ಬಾ, ನಮ್ಮ ಕಾರ್ಯಕ್ರಮಕ್ಕೆ ನಿಂಗೆ ಸ್ವಾಗತ. ಧನ್ಯವಾದಗಳು. ಚಿರಸ್ವಿ, ನಿಂಗೆ ಒಂದು ಸ್ಪೆಷಲ್ ಟ್ಯಾಲೆಂಟ್ ಇದೆ ಅಂತ ನನಗೆ ಗೊತ್ತಾಯ್ತು. ಏನದು? ಆಂಬಿಡೆಕ್ಸ್ಟ್ರಿಟಿ ಸ್ಕಿಲ್. ಏನ್ ಹಾಗಂದ್ರೆ? ರೈಟ್ ಹ್ಯಾಂಡಲ್ ಬದ್ರೆ ಲೆಫ್ಟ್ ಬ್ರೈನ್ ವರ್ಕ್ ಆಗುತ್ತೆ, ಲೆಫ್ಟ್ ಹ್ಯಾಂಡಲ್ ಬದ್ರೆ ರೈಟ್ ಬ್ರೈನ್ ವರ್ಕ್ ಆಗುತ್ತೆ. ಓಕೆ, ನೀನು ಎರಡೂ ಕೈಯಲ್ಲಿ ಬರೀತೀಯ. ಹಾಗಾದ್ರೆ ಎರಡೂ ಕೈಯಲ್ಲಿ ಬರೆಯೋದ್ರಿಂದ ಎರಡೂ ಬ್ರೈನ್ ವರ್ಕ್ ಆಗತ್ತೆ. ನೋಡು, ನಮಗೆಲ್ಲ ಒಂದೇ ಬ್ರೈನ್ ವರ್ಕ್ ಆಗತ್ತೆ ಅಲ್ವಾ? ಅಲ್ಲ? ಓಕೆ, ಚಿರಸ್ವಿ ಹೇಳ್ತಾ ಇದ್ದಾಳೆ ಆಂಬಿಡೆಕ್ಸ್ಟ್ರಿಟಿ ಸ್ಕಿಲ್ ಇದೆ ಅವಳಿಗೆ ಅಂತ. ಹಾಗಂದ್ರೆ ಏಕಕಾಲಕ್ಕೆ ಎರಡೂ ಕೈಗಳಲ್ಲಿ ಸಮವಾಗಿ ಹಾಗೂ ಅಷ್ಟೇ ಪರಿಣಾಮವಾಗಿ ಮಾಡುವಂತಹ ಯಾವುದೇ ಕ್ರಿಯೆ ಅಥವಾ ಆಕ್ಟಿವಿಟಿ ಆಗಿರಬಹುದು, ಅದನ್ನು ಆಂಬಿಡೆಕ್ಸ್ಟ್ರಿಟಿ ಸ್ಕಿಲ್ ಅಂತ ಹೇಳ್ತಾರೆ. ಸೊ ಚಿರಸ್ವಿ ಆಂಬಿಡೆಕ್ಸ್ಟ್ರಸ್. ಹಾಗಂದ್ರೆ ಜಗತ್ತಿನಲ್ಲಿ ಅತಿ ವಿರಳವಾಗಿ ಕಾಣುವಂತಹ ಪ್ರತಿಭೆ ಅಥವಾ ಕಲೆ ಅಂತಲೇ ಹೇಳಬಹುದು. ತುಂಬ ಕೆಲವೇ ಮಂದಿಗೆ ಮಾತ್ರ ಈ ಒಂದು ಪ್ರತಿಭೆ ಇರುತ್ತೆ. ಉದಾಹರಣೆಗೆ ಸಚಿನ್ ತೆಂಡೂಲ್ಕರ್ ಆಗಿರಬಹುದು, ಆಲ್ಬರ್ಟ್ ಐನ್ಸ್ಟೀನ್ ಆಗಿರಬಹುದು, ಅಮಿತಾಬ್ ಬಚ್ಚನ್ ಆಗಿರ್ಬೋದು. ಇದೇ ರೀತಿ ನಮ್ಮ ಚಿರಸ್ವಿ ಕೂಡ ಆಂಬಿಡೆಕ್ಸ್ಟರ್ ಆಗಿದ್ದಾಳೆ. ಚಿರಸ್ವಿ, ನಮಗೋಸ್ಕರ ಏನು ಬರುತ್ತೆ ತೋರಿಸ್ತೀಯ? ಹಾಗಾದರೆ ನಿಂಗೆ ಏನೆಲ್ಲ ಬರೆಯೋಕ್ಕೆ ಬರುತ್ತೆ? ಇಂಗ್ಲಿಷ್, ಕನ್ನಡ, ಹಿಂದಿ. ಇಂಗ್ಲಿಷ್, ಕನ್ನಡ, ಹಿಂದಿ 3 ಲ್ಯಾಂಗ್ವೇಜ್ ಬರುತ್ತೆ. ಏನೇನು ಬರೀತ್ಯಾ ಇಂಗ್ಲೀಷಲ್ಲಿ? ವರ್ಡ್ಸ್ ಬರೀತ್ಯಾ? ಲೆಟರ್ಸ್ ಬರೀತ್ಯಾ? ಓಕೆ, ನಮ್ಗೆ ಹಂಗಾದ್ರೆ ಯಾವುದಾದ್ರೂ ಒಂದು ವರ್ಡ್ ಬರ್ದು ತೋರಿಸ್ತೀಯಾ ಎರಡೂ ಕೈಯಲ್ಲಿ? ಏನು ಬರೀತಾ ಇದೆಯಾ ಈಗ? ಏನು ಬರೀತೀಯಾ? ಆಲ್. ALL. ಓಕೆ, ವಾವ್, ಎರಡೂ ಕೈಯಲ್ಲಿ ಬರ್ದ್ಬಿಟ್ಟಿಯಲ್ಲ, ಎಷ್ಟು ಈಸಿಯಾಗಿ. ಓಕೆ, ನೆಕ್ಸ್ಟ್ ಯಾವ ವರ್ಡ್ ಬರೀತೀಯಾ ಚಿರಸ್ವಿ? ಕ್ಯಾಟ್. ಕ್ಯಾಟ್ ಬರೀತ್ಯಾ? ಓಕೆ, ಕ್ಯಾಟ್ ಬರೀ. ಕ್ಯಾಟ್ ಸ್ಪೆಲ್ಲಿಂಗ್ ಗೊತ್ತಾ? ವೆರಿ ನೈಸ್ ಚಿರಸ್ವಿ. ನೆಕ್ಸ್ಟ್ ಯಾವ ವರ್ಡ್ ಬರೀತೀಯಾ? ಡಾಟ್. ಡಾಟ್. DOT ಡಾಟ್ ಬರೀತೀಯಾ? ಓಕೆ. ವೆರಿ ಗುಡ್. ನೋಡಿ ವೀಕ್ಷಕರೇ, ನಮಗೆ ಒಂದು ಕೈಯಲ್ಲಿ ಯಾವುದಾದ್ರೂ ಪದ ಅಥವಾ ಒಂದು ಸೆಂಟೆನ್ಸ್ ಬರಿಬೇಕು ಅಂದರೆ ಒಂದಷ್ಟು ಟೈಮ್ ಹಿಡಿಯತ್ತೆ. ಅಂಥದ್ರಲ್ಲಿ ಇವಳು ಎರಡೂ ಕೈಗಳಲ್ಲಿ
ಸಿಂಕ್ರನೈಸ್ ಮಾಡಿಬಿಟ್ಟು ಅಷ್ಟೇ ಅಮೌಂಟ್ ಆಫ್ ಟೈಮಲ್ಲಿ ಬರಿತಾ ಇದ್ದಾಳೆ, ಅಷ್ಟೇ ನೀಟಾಗೆ ಎರಡೂ ಕಡೆ ಅದೇ ರೀತಿಯಾಗಿ ಬರೆದಿದ್ದಾಳೆ. ಇದನ್ನೇ ಆಂಬಿಡೆಕ್ಸ್ಟರಿಟಿ ಸ್ಕಿಲ್ ಅಂತ ಹೇಳೋದು. ಚಿರಸ್ವಿ ಬಾ, ವೆರಿ ನೈಸ್. ಚಿರಸ್ವಿ, ಎಷ್ಟು ಚೆನ್ನಾಗಿ ಎರಡೂ ಕೈಯಲ್ಲಿ ಬರ್ದಿಯಲ್ವಾ ನೀನು? ಯಾವಾಗಿಂದ ಈ ಥರ ಬರೆಯೋಕ್ಕೆ ಶುರು ಮಾಡಿದೆ? ಹೆಂಗೆ ಗೊತ್ತಾಯಿತು ನೀನು ಎರಡೂ ಕೈಯಲ್ಲಿ ಬರೆಯೋಕ್ಕಾಗತ್ತೆ ಅಂತ? ಚಿಕ್ಕ ಪಾಪು ಇದ್ದಾಗಲಾ? ಹೇಗೆ ಗೊತ್ತಾಯಿತು? ನಾನು ಎರಡು ಕೈಯಲ್ಲಿ ಒಟ್ಟಿಗೆ ಸೊನ್ನೆ ಸುತ್ತಿದ್ದೆ, ಒಟ್ಟಿಗೆ ಹರಿತಿದ್ದೆ. ಆಗ ಅಮ್ಮ ಅಪ್ಪಂಗೆ ಗೊತ್ತಾಯ್ತು ಇವ್ರು ಎರಡು ಕೈಯಲ್ಲಿ ಬರಿಬೋದು ಅಂತ. ಓಕೆ. ಆಗ ಪ್ರಿಂಟೌಟ್ ತಂದು ಎ ಎ ಎ ಅಂತ ಪ್ರಾಕ್ಟೀಸ್ ಮಾಡಿಸಿದ್ರು. ಬಿ ಬರೆಯೋಷ್ಟೊತ್ತಿಗೆ ನಂಗೆ ಸ್ಕೂಲ್ ಇರುತ್ತೆ. ಆವಾಗ ನನಗೆ ಎ ಟು ಝೆಡ್ ಎಲ್ಲನೂ ಗೊತ್ತಾಯ್ತು. ಆಗ ನಾನು ಸ್ಲೋ ಆಗಿ ಬರೀತಿದ್ದೆ, ಸ್ಲೋ ಆಗಿ ಬರ್ದು ಪ್ರಾಕ್ಟೀಸ್ ಆಯಿತು. ಆಗ ಆಮೇಲೆ ನಾನೇ ಫಾಸ್ಟಾಗಿ ಬರೀತಿದ್ದೆ. ವಾವ್, ಅಂದರೆ ಚಿರಸ್ವಿ ಸ್ಟಾರ್ಟಿಂಗಲ್ಲಿ ಸೊನ್ನೆ ಬರಿತಾ ಇದ್ಲು, ಏನಾದರೂ ಮಾಡಬೇಕು ಅಂದರೆ ಎರಡೂ ಕೈಯಲ್ಲಿ ಅದೇ ಥರ ಮಾಡ್ತಾ ಇದ್ಲು. ಅದನ್ನು ಗಮನಿಸಿ ಅವ್ರ ಪೇರೆಂಟ್ಸ್ಗೆ ಗೊತ್ತಾಯಿತು ನೀ ಎರಡೂ ಕೈಯಲ್ಲಿ ಏನಾದರೂ ಮಾಡಬಲ್ಲೆ ಅಂತ. ಆಗ ನೀನು ಪ್ರಾಕ್ಟೀಸ್ ಮಾಡಿ ಮಾಡಿ ಬರೆಯೋಕ್ಕೆ ಶುರು ಮಾಡಿದೆ. ವೆರಿ ನೈಸ್ ಚಿರಸ್ವಿ. ಮತ್ತು ಈಗ ನಿಂಗೆ ಎರಡೂ ಕೈಯಲ್ಲಿ ಬರೆಯೋದ್ರ ಜೊತೆಗೆ ಹಾಡು ಹಾಡ್ತೀಯ ಅಂತೆ. ಯಾವ ಹಾಡು ಹಾಡ್ತೀಯಾ? ಕನ್ನಡ ಗೀತೆ ಹಾಡ್ತೀಯಾ? ಜನಪದ ಗೀತೆಗಳ್ನೂ ಹಾಡ್ತೀಯಾ ಅಲ್ವಾ? ಚಿರಸ್ವಿಗೆ ಭಗವದ್ಗೀತೆ ಶ್ಲೋಕಗಳು ಬರುತ್ತೆ ಅಲ್ವಾ ಚಿರಸ್ವಿ? ಓಕೆ, ನಮಗೋಸ್ಕರ ಮತ್ತೆ ಇವಾಗ ಯಾವ ಹಾಡು ಹಾಡ್ತೀಯಾ? ಕನ್ನಡ ಹಾಡು ಹಾಡ್ತೀಯಾ? ಓಕೆ. ನಮ್ಮಯ ನಾಡಿದು ಕನ್ನಡ ದೇಗುಲ ಭುವನೇಶ್ವರಿಯನ್ನು ನೆನೆಯೋಣ. ಹೆಮ್ಮೆಯ ಪೀಡಿದು ಹಿರಿಮೆಯ ಪಡೆದಿದೆ ನಾಡಿನ ಕವಿಗಳ ಸ್ಮರಿಸೋಣ. ಧೀರರು ಶೂರರು ಜನ್ಮಿಸಿ ಬಂದಿಹ ಪುಣ್ಯದ ಭೂಮಿಯು ಕರುನಾಡು. ಧೀರರು ಶೂರರು ಜನ್ಮಿಸಿ ಬಂದಿಹ ಪುಣ್ಯದ ಭೂಮಿಯು ಕರುನಾಡು. ಕೀರುತಿ ತಂದಿಹ ಹೊನ್ನಿನ ನಾಡಿದು ಹಸುರಿನ ವನಸಿರಿ ನೆಲವೀಡು. ವಿವಿಧತೆಯಲ್ಲೂ ಏಕತೆ ಪಡೆದಿಹ ಸೋದರ ಬಂಧದ ಸಿರಿನಾಡು. ವಿವಿಧತೆಯಲ್ಲೂ ಏಕತೆ ಪಡೆದಿಹ ಸೋದರ ಬಂಧದ ಸಿರಿನಾಡು. ತವನಿಧಿ ಕನ್ನಡ ಉನ್ನತ ಭಾಷೆಯು ಸರ್ವದ ಸೆಳೆಯುವುದು ನುಡಿ ಹಾಡು. ನಾರಣಪ್ಪನ ಪಂಪನ ರನ್ನನ ಕಾವ್ಯದ ಸೊಬಗದು ಬಲು ಮಾನ್ಯ. ನಾರಣಪ್ಪನ ಪಂಪನ ರನ್ನನ ಕಾವ್ಯದ ಸೊಬಗದು ಬಲು ಮಾನ್ಯ. ಸಾರವು ತುಂಬಿದ ಕಾವ್ಯಗಳಾದರೆ ಗ್ರಂಥವನೋದುವ ಜನಧನ್ಯ. ಶರಣರು ನೀಡಿದ ಮೌಲ್ಯದ ವಚನವು ಜನತೆಗೆ ರೀತಿಯ ಬೋಧಿಸಿದೆ. ಶರಣರು ನೀಡಿದ ಮೌಲ್ಯದ ವಚನವು ಜನತೆಗೆ ರೀತಿಯ ಬೋಧಿಸಿದೆ. ಹರಿಹರ ಜನ್ನರ ಕಾವ್ಯದ ಸುದೆಯದು ಸವಿಯುವ ಭಾಗ್ಯವು ಸಿಗುತ್ತಲಿದೆ. ತುಂಗೆಯು ಭದ್ರೆಯು ಕಾವೇರಿಯ ಜಲ ನಾಡಲಿ ಹಸುರನ್ನು ಹೆಚ್ಚಿಸಿದೆ. ತುಂಗೆಯು ಭದ್ರೆಯು ಕಾವೇರಿಯ ಜಲ ನಾಡಲಿ ಹಸುರನ್ನು ಹೆಚ್ಚಿಸಿದೆ. ಸುಂದರ ಪರ್ವತ ಶ್ರೇಣಿಯ ಸೊಬಗದು ತನ್ನೆಡ ಜನರದು ಸೆಳೆಯುತ್ತಿದೆ. ಸುಂದರ ಶಿಲ್ಪದ ಕಲೆಯದು ಭವ್ಯವು ನಾಡಿಗೆ ಗರಿಮೆಯ ತಂದಿಹುದು. ಮಂದಿರದಲ್ಲಿನ ದೇವರ ಮೂರ್ತಿ ಭಕ್ತಿಯ ಭಾವವ ತುಂಬಿಹುದು. ನಮ್ಮಯ ನಾಡಿದು ಕನ್ನಡ ದೇಗುಲ ಭುವನೇಶ್ವರಿ
ಹರಿಯನು ನೆನೆಯೋಣ. ಹೆಮ್ಮೆಯ ಬೀರಿದು ಹಿರಿಮೆಯ ಪಡೆದಿದೆ ನಾಡಿನ ಕವಿಗಳ ಸ್ಮರಿಸೋಣ ಸ್ಮರಿಸೋಣ ಸ್ಮರಿಸೋಣ. ಚಿರಸ್ವಿಗೆ ಚಪ್ಪಾಳೆ ಬರಲಿ. ಚಿರಸ್ವಿ, ಇಷ್ಟುದ್ದ ಹಾಡನ್ನ ಹೇಗೆ ನೆನ್ಪಿಡ್ಕೊಂಡೆ? ನಿನ್ಗೆ 2 ಬ್ರೈನ್ ವರ್ಕ್ ಆಗುತ್ತಲ್ಲ ಅದಕ್ಕಲ್ವಾ? ಓಕೆ, ವೆರಿ ನೈಸ್ ಪುಟ, ತುಂಬ ಚೆನ್ನಾಗಿ ಹಾಡಿದೆ. ಈಗ ನಿನ್ನ ಕನ್ನಡದಲ್ಲಿ ಒಂದಷ್ಟು ಪದಗಳನ್ನ ಕೊಡ್ತೀನಿ, ಬರೀತೀಯಾ? ಓಕೆ, ಕನ್ನಡದಲ್ಲಿ ಬರೆಯೋಣ. ಓಕೆ, ನಾನು ಒಂದೊಂದೇ ಹೇಳ್ತಾ ಹೋಗ್ತೀನಿ, ನೀನು ಬರ್ಕೊಂಡು ಹೋಗು. ಓಕೆ, ರೆಡಿ? ದನ ಬರಿ. ವೆರಿ ನೈಸ್. ಕದ. ನೆಕ್ಸ್ಟ್ ಪದ ಅರಸ. ಕನ್ನಡ ಪದಗಳನ್ನ ಕೂಡ ಎಷ್ಟು ಮುದ್ದಾಗಿ ಬರಿತಾ ಇದೆಯಾ ನೀನು. ವೆರಿ ಗುಡ್. ನೆಕ್ಸ್ಟ್ ಏನು ಕೊಡೋದು? ಚಿರಸ್ವಿಗೆ ದಸರಾ ಅಂದರೆ ಇಷ್ಟ ಅಲ್ವಾ? ಮೈಸೂರಿನವಳು ನೀನು. ದಸರಾ ಬರಿ. ನೆಕ್ಸ್ಟು ರಂಗ. ಮತ್ತೆ ಇನ್ನೇನು ಬರೀತೀಯಾ? ಕಂಬ ಬರಿ. ವೆರಿ ಗುಡ್. ನೋಡಿದ್ರಲ್ಲ ವೀಕ್ಷಕರೇ, ಇನ್ನು ಫಸ್ಟ್ ಸ್ಟ್ಯಾಂಡರ್ಡ್ನಲ್ಲಿ ಓದ್ತಾ ಇರೋಂತಹ ಮಗು ಇದು. ಇಂಗ್ಲಿಷ್ ಪದಗಳ ಜೊತೆಗೆ ಕನ್ನಡದಲ್ಲೂ ಕೂಡ ಇಷ್ಟೊಂದು ಪದಗಳನ್ನ ಹೇಳಿದ ತಕ್ಷಣ ನೆನ್ಪಿಡ್ಕೊಂಡು 2 ಕೈಯಲ್ಲಿ ಬರೆಯೋದು ಅಂದರೆ ಅದು ನಿಜಕ್ಕೂ ಖುಷಿ ಪಡುವಂತಹ ಹೆಮ್ಮೆಯ ಸಂಗತಿ ಅದು. ಚಿರಸ್ವಿ, ನೀನು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿನ್ನಲ್ಲಿರುವಂತಹ ಸ್ಕಿಲ್ಸ್ನ ತೋರಿಸಿ, ಟ್ಯಾಲೆಂಟ್ನ ತೋರಿಸಿದೀಯಾ. ನಿನಗೆ ಮತ್ತೊಮ್ಮೆ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಈಗಿನ ಮಕ್ಕಳು ಅಂದರೆ ತುಂಬಾ ಸ್ಕಿಲ್ಡ್ ಆಗಿರ್ತಾರೆ, ಚುರುಕಾಗಿರ್ತಾರೆ, ಬುದ್ಧಿವಂತರಾಗಿರ್ತಾರೆ, ಮಲ್ಟಿ ಟ್ಯಾಲೆಂಟೆಡ್ ಆಗಿರ್ತಾರೆ. ಇದಕ್ಕೆ ಸಾಕ್ಷಿ ಇವತ್ತಿನ ನಮ್ಮ ಕಾರ್ಯಕ್ರಮದ ಪುಟ್ಟ ಅತಿಥಿಯಾಗಿದ್ಲು. ಈಗ ಮತ್ತೊಂದು ಪ್ರತಿಭೆಯನ್ನ ನೋಡುವಂತಹ ಸಮಯ. ವೀಕ್ಷಕರೇ, ಲಕ್ಷ್ಮೀ ದೇವಿಯನ್ನ ಹೇಗೋ ಶ್ರಮದಿಂದ ಕಷ್ಟಪಟ್ಟು ಒಲಿಸ್ಕೋಬಹುದಂತೆ, ಆದರೆ ಕಲಾ ಸರಸ್ವತಿಯನ್ನ ಒಲಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅಂತ ಹೇಳ್ತಾರೆ. ಸಂಗೀತ ಹಿನ್ನೆಲೆಯ ಕುಟುಂಬ ಇರೋದ್ರಿಂದ ಸಹಜವಾಗಿ ಆಸಕ್ತಿ ಬಂದರೂ ಸಹ ಒಂದು ಕಲೆಯನ್ನ ಒಲಿಸ್ಕೊಳ್ಳೋದು, ಕರಗತ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಸಾಕಷ್ಟು ಪರಿಶ್ರಮ, ಸಾಧನೆಯನ್ನ ಮಾಡಬೇಕಾಗತ್ತೆ. ಈಗ ಅನಘ ತಮ್ಮೆಲ್ಲರಿಗೋಸ್ಕರ ರಾಗ ಜಿಂಚೋಟಿ ಹಾಗೂ ಟುಮಕ ಚಲತ್ ರಾಮಚಂದ್ರ ಭಜನ್ ನುಡಿಸ್ತಾ ಇದ್ದಾಳೆ. ಕೇಳಿ ಆನಂದಿಸಿ. Thank you.